ನಮಸ್ಕಾರ, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ಮಳೆಗಾಲದ ಸ್ಪೆಷಲ್ ಕೆಸುವಿನ ಎಲೆಯ ಪತ್ರೊಡೆಯನ್ನು ಮಾಡ್ತಾ ಇದ್ದೇನೆ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳೆಂದರೆ ಕೆಸುವಿನ ಎಲೆ ಒಂದು 8-10, ಧನಿಯಾ, ತೊಗರಿಬೇಳೆ, ಉದ್ದಿನಬೇಳೆ, ಹೆಸರು ಕಾಳು, ಕಡಲೆಬೇಳೆ ಅಥವಾ ಕಡಲೆಕಾಳು, ಮೆಂತ್ಯ ಅರ್ಧ ಚಮಚ, ಅಕ್ಕಿ, ಒಣಮೆಣಸಿನಕಾಯಿ, ಬ್ಯಾಡಗಿ ಒಣಮೆಣಸಿನಕಾಯಿ ಒಂದು 10, ಒಂದು 2 ಈರುಳ್ಳಿ, ಒಂದು ಬೆಳ್ಳುಳ್ಳಿ, ಹುಣಸೆ ಹಣ್ಣು ಚಿಕ್ಕ ಒಂದು ಲಿಂಬೆ ಗಾತ್ರದ್ದು, ಮತ್ತು ತೆಂಗಿನ ತುರಿ, ಅರಿಶಿನ ಪೌಡ್ರು, ಉಪ್ಪು, ಫ್ರೈ ಮಾಡಲು ಎಣ್ಣೆ ಮತ್ತು ಮೀಡಿಯಮ್ ರವೆ ಬೇಕಾಗತ್ತೆ. ಈ ಸಾಮಗ್ರಿಗಳನ್ನೆಲ್ಲ ಒಂದು ಸಣ್ಣ ಉರಿಯಲ್ಲಿ ಹುರ್ಕೊಳ್ಬೇಕು. ಹುರಿದಾದ್ಮೇಲೆ ಎಲ್ಲ ತಣ್ಣಗಾದ್ಮೇಲೆ ಮಿಕ್ಸಿ ಜಾರಲ್ಲಿ ತರಿತರಿಯಾಗಿ ಪುಡಿ ಮಾಡ್ಕೊಳ್ಬೇಕು. ಅದಕ್ಕೆ ತೆಂಗಿನಕಾಯಿ ತುರಿ ಮತ್ತು ನೆನೆಸಿರುವ ಅಕ್ಕಿ ಅರ್ಧ ಬಟ್ಟಲು, ಉಪ್ಪು ಮತ್ತು ಹುಣಸೆ ಹಣ್ಣನ್ನು ಹಾಕಿ ಫ್ರೈ ಮಾಡಿಕೊಂಡಿದ್ದ ಬೆಳ್ಳುಳ್ಳಿ ಮತ್ತು ಈರುಳ್ಳಿನೂ ಸೇರಿಸ್ಕೊಳ್ಬೇಕು. ಸ್ವಲ್ಪ ನೀರು ಹಾಕ್ಕೊಳ್ಬೇಕಾಗತ್ತೆ ಮತ್ತು ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಳ್ಬೇಕು. ಸ್ವಲ್ಪ ಅಷ್ಟೊಂದು ನೈಸ್ ಆಗಬಾರ್ದು, ಸ್ವಲ್ಪ ತರಿ ಇದ್ರೇ ಚೆನ್ನಾಗಿರುತ್ತೆ. ಈ ಥರ ಮಾಡಿಬಿಟ್ಟು ಮಸಾಲೆಯನ್ನು ರೆಡಿ ಮಾಡಿಕೊಂಡು ಇಟ್ಕೊಳ್ಬೇಕು. ಎಲೆಗಳನ್ನು ನೀರಲ್ಲಿ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಒರೆಸ್ಕೊಳ್ಬೇಕಾಗತ್ತೆ. ಎಲೆಗಳು ಒರೆಸ್ಕೊಂಡಿರೋದು ಎಲೆಗಳನ್ನು ಹಿಂದುಗಡೆ ಸೈಡು ಅಂದರೆ ಬ್ಯಾಕ್ ಸೈಡಲ್ಲಿ ಈ ಮಸಾಲೆನ ಹಚ್ಕೊಳ್ತಾ ಬರಬೇಕು. ಈ ಥರವಾಗಿ ಹಚ್ಕೊಳ್ಬೇಕು. ಆಮೇಲೆ ಒಂದ್ರ ಮೇಲೆ ಒಂದು ಹಾಕ್ಕೊಂಡು ನೀಟಾಗಿ ಹಚ್ಕೊಂಡು ಬರಬೇಕು. ಸ್ವಲ್ಪ ನೀರು ಜಾಸ್ತಿ ಆಗಿದ್ದರೆ ಸರಿಯಾಗಲ್ಲ. ಈ ಹದದಲ್ಲೇ ಇರಬೇಕು ಮಸಾಲೆ. ಒಂದ್ರ ಮೇಲೆ ಒಂದು ಹೀಗೆ ಒಂದ್ರ ಮೇಲೆ ಒಂದ್ರ ಮೇಲೆ ಒಂದು ಹಾಕಿದರೆ ಸ್ವಲ್ಪ ದಪ್ಪ ಆಗುತ್ತೆ, ಬೇಯೋಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಈ ಥರ ಸ್ವಲ್ಪ ಹರಡ್ಕೊಂಡು ಹಾಕಿದರೆ ಸ್ವಲ್ಪ ಚೆನ್ನಾಗೇ ಬರುತ್ತೆ ಅಂತ ಹೇಳಿಬಿಟ್ಟು ಹೀಗೆ ಹಾಕಿ ಇವಾಗ ಎಲ್ಲ ಕ್ಲೀನ್ ಮಾಡಿ ಆದಮೇಲೆ ಎಲ್ಲ ಹಚ್ಚಾದಮೇಲೆ ಇದನ್ನು ಗಟ್ಟಿಯಾಗಿಬಿಟ್ಟು ಪಕ್ಕದ್ದು ಸೈಡಲ್ಲಿ ಈ ಕಡೆ ಸೈಡು ಆ ಕಡೆ ಸೈಡು ಎರಡೂ ಹೀಗೆ ಮಡಚ್ಕೊಳ್ಬೇಕಾಗತ್ತೆ. ಮಡಚ್ಕೊಂಡು ಒಂದು ಸ್ವಲ್ಪ ಮಸಾಲೆ ಇದ್ದರೆ ಹಚ್ಕೊಳ್ಬೋದು ಅದರಲ್ಲಿ ಮಿಕ್ಕಿದ್ರೆ ಮಸಾಲೆನ. ಇಲ್ಲ ಅಂದರೆ ಈ ಥರ ನಡೆಯುತ್ತೆ, ಏನು ತೊಂದರೆ ಇಲ್ಲ. ಇವಾಗ ನೋಡಿ ಸ್ವಲ್ಪ ಗಟ್ಟಿಯಾಗಿಬಿಟ್ಟು ಕಟ್ಟಬೇಕು. ಗಟ್ಟಿಯಾಗಿಬಿಟ್ಟು ಕಟ್ಟಿದರೆ ಒಳಗಡೆ ಲೂಸಾಗಿ ಬರೋದಿಲ್ಲ. ಗಟ್ಟಿಯಾಗಿ ಇದ್ದರೆ ಸ್ವಲ್ಪ ಚೆನ್ನಾಗಿ ಬರುತ್ತೆ, ಕಟ್ ಮಾಡೋಕ್ಕೂ ಈಸಿ ಆಗುತ್ತೆ. ಈ ಥರ ಆಗಿಬಿಟ್ಟು ರೌಂಡ್ ಆಗಿಬಿಟ್ಟು ರೋಲ್ ಥರ ಕಟ್ಕೊಳ್ಬೇಕು. ಆಮೇಲೆ ಎರಡು ಕಡೆನೂ ದಾರ ಬೇಕಾದರೆ ಕಟ್ಕೊಳ್ಬೋದು, ರೋಲಿಗೆ ಬಿಚ್ಚೋಗತ್ತೆ ಅಂತ ಹೇಳಿಬಿಟ್ಟು. ನನಗೇನು ಅಂತ ಆ ಥರ ಅನಿಸಿಲ್ಲ. ಆಮೇಲೆ ಹಾಗೆ ನಾನು ಕಟ್ ಮಾಡಿಬಿಟ್ಟು ಇಡ್ಲಿ ಪಾತ್ರೆಯಲ್ಲಿ ಹಬೆಯಲ್ಲಿ ಒಂದು 8-10 ನಿಮಿಷ ಬೇಯಿಸಿದ್ದೀನಿ. ಇಡ್ಲಿ ಪಾತ್ರೆಯಲ್ಲಿ ಮುಂಚೆ ಒಬ್ಬೊಬ್ಬರು ಸ್ವಲ್ಪ ಎಳೆಯಾದ ಎಲೆಗಳಿದ್ದರೆ ಬೇಯಿಸೋಕ್ಕೆ ಹೋಗೋದಿಲ್ಲ, ಹಾಗೆ ಡೈರೆಕ್ಟಾಗಿ ತವಾ ಫ್ರೈ ಮಾಡ್ಕೊಳ್ತಾರೆ. ನಾನು ಸ್ವಲ್ಪ ಇಡ್ಲಿ ಪಾತ್ರೆಯಲ್ಲಿ ಹಾಕಿಬಿಟ್ಟು ಹಬೆಯಲ್ಲಿ ಬೇಯಿಸ್ಕೊಂಡಿದ್ದೀನಿ. ಬೇಯಿಸಿರೋದನ್ನು ಸ್ವಲ್ಪ ತಣ್ಣಗಾಗಬೇಕು ಕಟ್ ಮಾಡೋಕ್ಕೆ. ಬಿಸಿ ಇದ್ದವಾಗ ಕಟ್ ಮಾಡೋಕ್ಕೆ ಆಗಲ್ಲ, ಮೆತ್ತಗಾಗಿರುತ್ತಲ್ವ ಅದು ಕಟ್ ಮಾಡೋಕ್ಕಾಗಲ್ಲ. ನಿಮ್ಗೆ ಅರ್ಜೆಂಟ್ ಏನಾದರೂ ಬೇಕು ಅಂತ ಅಂದರೆ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ಸ್ವಲ್ಪ ಹೊತ್ತಲ್ಲಿ ಕಟ್ ಮಾಡ್ಕೊಳ್ಬೋದು. ಆವಾಗ ನೀಟಾಗಿ ತೆಳ್ಳಗೆ ಸ್ಲೈಸಾಗಿ ಬರುತ್ತೆ. ಇದನ್ನು ಇವಾಗ ತವಾ ಫ್ರೈ ಮಾಡ್ಕೊಳ್ಬೋದು. ಈಗ ನಿಮಗೆ ರವೆ ಹಚ್ಚಬೇಕು ಅಂತ ಅಂದರೆ ಹಚ್ಕೊಳ್ಬೋದು, ಇಲ್ಲ ಅಂತ ಅಂದ್ರೂ ಸ್ಕಿಪ್ ಮಾಡ್ಕೊಳ್ಬೋದು, ಏನು ತೊಂದರೆ ಇಲ್ಲ. ಹಾಗೇನೂ ತಿನ್ನೋಕ್ಕೂ ಅಂದರೆ ಫ್ರೈ ಮಾಡಿ ಹಾಗೆ ತಿನ್ನೋಕ್ಕೆ ಆಗತ್ತೆ. ಇವಾಗ ಒಬ್ಬೊಬ್ಬರು ಫ್ರೈ ಮಾಡಿದ್ರೆ ಹಾಗೇನೂ ತಿಂತಾರೆ, ಅದ್ರೂ ಚೆನ್ನಾಗಿರುತ್ತೆ. ಅವರವ್ರ ಇಷ್ಟ ಪ್ರಕಾರ ಮಾಡ್ಕೊಳ್ತಾರೆ. ಈ ಥರ ಹಾಕಿಬಿಟ್ಟು ಎಣ್ಣೆ ಹಾಕ್ಕೊಂಡು ಎರಡೂ ಕಡೆ ಫ್ರೈ ಮಾಡ್ಕೊಳ್ಬೇಕು. ಈ ಥರ ನೋಡಿ ಹೀಗಾಗತ್ತೆ. ಮುಚ್ಚಿದ್ರೂ ಮುಚ್ಚಬಹುದು, ಅಂದರೆ ಆಲ್ರೆಡಿ ಇದು ಬೆಂದಿರುತ್ತಲ್ವ, ಮತ್ತೆ ಏನು ಇದನ್ನು ಮುಚ್ಚಬೇಕು ಅಂತ ಏನಿಲ್ಲ. ಇದಕ್ಕೆ ಒಬ್ಬೊಬ್ಬರು ಕಡಲೆ ಹಿಟ್ಟನ್ನು ಹಚ್ತಾರೆ, ಅಂದರೆ ಇವಾಗ ಈ ಥರ ಬಿಟ್ಕೊಳತ್ತಲ್ಲ ಅಂತ ಹೇಳ್ಬಿಟ್ಟು. ಸ್ವಲ್ಪ ಅಕ್ಕಿ ಸ್ವಲ್ಪ ಜಾಸ್ತಿ ಹಾಕಿದ್ರೂ ಚೆನ್ನಾಗೆ, ಅಂದರೆ ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ. ನೋಡಿ ಇದೆಲ್ಲ ರೆಡಿ ಆಯಿತು. ಇವಾಗ ನನ್ನ ಚಾನಲ್ ನಿಮಗೆ ಈ ವಿಡಿಯೋನ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇಷ್ಟೊತ್ತು ನನ್ನ ವಿಡಿಯೋನ ನೋಡಿದ್ದಕ್ಕಾಗಿ ನಿಮಗೆಲ್ಲ ಧನ್ಯವಾದಗಳು. ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.